ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ DVಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ದೇವರು ಅಂದರೆ ಏನು ಅನ್ನೋಂಥ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟ ನಂತರ DVಜಿಯವರು ಸೃಷ್ಟಿಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಮುಂದುವರಿಸ್ತಾರೆ. ಅದನ್ನ ಈಗ ನೋಡೋಣ. ಒಗಟೆ ಏನಿ ಸೃಷ್ಟಿ ಬಾಳಿನರ್ಥವದೇನು, ಒಗಟೆ ಏನು ಸೃಷ್ಟಿ ಬಾಳಿನ ಅರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು, ಬಗೆದು ಬಿಡಿಸುವರಾರು ಸೋಜಿಗವನಿದನು, ಜಗವ ನಿರಿವಿಸಿದ ಕೈ, ಜಗವ ನಿರವಿಸಿದ ಕೈ, ಒಂದಾದೊಡೇಕಿಂತು, ಒಂದಾದೊಡೆಯಕ್ಕಿಂತು, ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ, ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಇದರಲ್ಲಿ DVಜಿಯವರು ಸ್ವಾರಸ್ಯಕರವಾಗಿ ನಾವು ನೋಡೋಂಥ ಸೃಷ್ಟಿ, ಕ್ರಿಯೇಷನ್, ಈ ಜಗತ್ತು, ಸೃಷ್ಟಿಯಾಗಿರೋಂಥ ಜಗತ್ತು, ಇದನ್ನು ಒಗಟ ಅಂತ ಕೇಳ್ತಾರೆ. ಒಗಟು ಅನ್ನೋಂಥದ್ದನ್ನು ನಾವು ಆ ಪದವನ್ನು ನಾವು ಕೇಳಿರ್ತೀವಿ ಅಲ್ವಾ. ಚಿಕ್ಕ ವಯಸ್ಸಿಂದ ಈ ಒಗಟುಗಳು ಅಂಥೇಳಿ ನಾವೆಲ್ಲ ಓದಿದ್ದೀವಿ ಮತ್ತು ಕೇಳಿದ್ದೀವಿ ಅಲ್ವಾ. ಮಕ್ಕಳೆಲ್ಲ ಸೇರಿದಾಗ ನಾನು ಒಗಟು ಕೇಳ್ತೀನಿ ಅಂತ ಹೇಳ್ತಾ ಕೇಳೋವಂಥದ್ದುಂಟು. ಅನಿತಾ, ನೀನು ಒಗಟು ಕೇಳಿದ್ಯಾ? ಖಂಡಿತ ಸರ್. ಯಾವುದಾದ್ರೂ ಒಂದು ಒಗಟು ಹೇಳೋದು ನೋಡೋಣ. ತಕ್ಷಣ ಕೇಳಬೇಕು ಅಂದರೆ ಇವಾಗ ಒಂದು ಒಗಟು ನನಗೆ ನೆನಪಾಗ್ತಾ ಇದೆ. ಸುತ್ತಲೂ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಲಿಲ್ಲ, ನಾನು ಯಾರು ತಿಳಿಸ್ಬೋದಾ ಅಂತ. ಸುತ್ತಲೂ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಲಿಲ್ಲ, ಎತ್ತ ನೋಡಿದರೂ ಬಾಗಲಿಲ್ಲ, ಎಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ, ಅಂಥದ್ದು ನಾನು ಏನು ಅಂತ ಅಲ್ವಾ. ಖಂಡಿತ ಏನಾದರೂ ಉತ್ತರ ಏನು ಹೇಳ್ಬಿಡ್ತೀನಿ. ಸರ್, ಮೊಟ್ಟೆ. ಓಕೆ, ಸರಿ. ಎಲ್ಲ ಕಡೆ ಅದು ಬೆಳ್ಳಗಿರುತ್ತೆ, ಅದು ಮುಚ್ಕೊಂಡಿರುತ್ತೆ, ಎಲ್ಲೂ ಬಾಗಲಿಲ್ಲ, ಎಲ್ಲೂ ಓಪನಿಂಗ್ ಇಲ್ಲ. ಹಾಗಾಗಿ ಇದು ನಾನು ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ಇದರಲ್ಲಿ ಸ್ವಾರಸ್ಯ ಏನಂದರೆ, ಈ ಮೊಟ್ಟೆ ಅನ್ನೋದನ್ನು ನೇರವಾಗಿ ಹೇಳ್ಬಿಡ್ಬೋದಾಗಿತ್ತು ಮೊಟ್ಟೆ ಅಂತ. ಈ ಒಗಟು ಅನ್ನೋದರ ಸ್ವಾರಸ್ಯ ಏನಪ್ಪ ಅಂತಂದರೆ, ಯಾವುದೋ ಒಂದು ವಿಷಯದ ಬಗ್ಗೆ ಅದಕ್ಕೆ ಸಂಬಂಧಿಸಿದಂಥ ಇರೋಂಥ ಕೆಲವು ವಿಷಯಗಳು, ಇಲ್ಲದೇ ಇರೋಂಥ ಕೆಲವು ವಿಷಯಗಳನ್ನು ಹೇಳ್ತಾ ಎಲ್ಲಿ ಹುಡುಕು ನನ್ನನ್ನು ನೋಡೋಣ ಅಂತ ಕೇಳೋ ರೀತಿ ಅಲ್ವಾ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಇದು ನಾವು ನಮ್ಮ ಜಾಗೃತಿ ಕಾರ್ಯಕ್ರಮಗಳಲ್ಲೆಲ್ಲ ಉಪಯೋಗಿಸೋವಂಥದ್ದು. ಈಗ ಊರೆಲ್ಲ ಸುತ್ತುತ್ತೆ, ಮೂಲೆಯಲ್ಲಿ ಬಂದು ಮಲಗುತ್ತೆ ಅಂತ. ಏನಿರ್ಬೋದು ಇದು? ಪೊರ್ಕೆ. ಕರೆಕ್ಟ್. ಸೊ ಊರೆಲ್ಲ ಸ್ವಚ್ಛ ಮಾಡಿ ಮೂಲೆಯಲ್ಲಿ ಬಂದು ಮಲ್ಕೊಳ್ಳುತ್ತೆ ಅನ್ನೋವಂಥದ್ದು. ಅದನ್ನು ನಾವು ಸ್ವಚ್ಛತೆಯನ್ನು ಪ್ರಮೋಟ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ವಿ, ಈಗಲೂ ಕೂಡ ಉಪಯೋಗಿಸ್ತಾ ಇದ್ವಿ. ಸೊ ಹಾಗೆ ಪೊರ್ಕೆ ಅಂತ ನೇರವಾಗಿ ಹೇಳ್ತಾ ಇಲ್ಲ, ಅದು ಮಾಡುವಂಥ ಕೆಲಸವನ್ನು ನಾವು ವರ್ಣಿಸ್ತಾ ಇದ್ದೀವಿ. ಆ ಮೂಲಕ ಕೇಳುಗರನ್ನು ಪ್ರಚೋದಿಸ್ತಾ ಇದ್ದೀವಿ, ಯೋಚನೆ ಮಾಡು ಏನಿರ್ಬೋದು ನಾನು ಅಂತ. DVಜಿಯವ್ರು ಕೇಳ್ತಿದ್ದಾರೆ, ಸೃಷ್ಟಿನೂ ಅದೇ ಥರನಾ, ಒಗಟ ನೇರವಾಗಿ ಹೇಳ್ಬಿಡ್ಬೋದಿತ್ತಲ್ಲ ದೇವರು, ನೋಡಪ್ಪ ಹೀಗಿರು ಹಾಗಿರು, ಹೇಳಲಿಲ್ವಲ್ಲ, ಯಾಕೆ ಹಾಗೆ ಅಂತ. ಬಾಳಿನ ಅರ್ಥವನ್ನು ನಾವು ಕಂಡುಕೊಳ್ಬೇಕಾದ್ರೆ ಯಾವುದೂ ನೇರವಾಗಿರಲ್ಲ. ಕೆಲವುದನ್ನು ನಾವು ನೋಡಿ ಕಲಿತೀವಿ, ಕೆಲವುದನ್ನು ಕೇಳಿ ಕಲಿತೀವಿ, ಕೆಲವುದನ್ನು ತಪ್ಪು ಮಾಡಿ ಕಲಿತೀವಿ, ಕೆಲವು ಇಲ್ಲದೇ ಇರೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ, ಎಷ್ಟೋ ಸರ್ತಿ ಇರೋದನ್ನು ಅರ್ಥ ಮಾಡ್ಕೊಂಡಿರಲ್ಲ. ಸೊ ಹೀಗೆ ಬಹಳ ಸಂಕೀರ್ಣವಾದಂಥ ಅನುಭವಗಳು ಪ್ರತಿಯೊಬ್ಬರದ್ದು ಆಗಿರುತ್ತೆ. ಈಗ ನೀನು ಮೊಟ್ಟೆ ಅಂದಾಗ ಚೆನ್ನಾಗಿ ಹೇಳಿದೆ, ಯಾಕೆ ಮೊಟ್ಟೆ ಅದು ಅಂತ. ಆ ಪೊರಕೆ ವಿಷಯ ನಾನು ಹೇಳಿದ ತಕ್ಷಣ ಟಕ್ ಅಂತ ಉತ್ತರ ಹೇಳಿಬಿಟ್ಟೆ. ಆ ಥರ ಜೀವನದ ಅರ್ಥವನ್ನು ಬಗೆದು ಬಿಡಿಸುವರು ಯಾರು? ನಮಗೆ ನಮ್ಮ ಜೀವನದ ಆಗುಹೋಗುಗಳನ್ನು ಇದು ಹಾಗೆ ಸರಿ ಹೀಗೆ ತಪ್ಪು ಅನ್ನೋದನ್ನು ತಿಳಿಸಿ ಹೇಳೋವಂಥದ್ದು ಯಾರು? ಆ ತಿಳಿಸಿ ಹೇಳಿದಾಗ ಅದನ್ನು ಅರ್ಥ ಮಾಡಿಕೊಂಡು ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಇರಬೇಕಲ್ವ. ಆ ಶಕ್ತಿಯನ್ನು ನಾನು ಪಡ್ಕೊಳ್ಳೋದು ಹೇಗೆ? ಸೊ ಹೀಗೆ ಬದುಕು ಅನ್ನೋದೇ ಒಂದು ಒಗಟು ಥರ ಆಗ್ಬಿಟ್ಟಿದೆಯಲ್ಲ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಣ ಅಂತ DVಜಿಯವ್ರು ಕೇಳ್ತಿದ್ದಾರೆ. ಹಾಗೆ ಇನ್ನೊಂದು ಸ್ವಾರಸ್ಯಕರವಾದಂಥ ಅಂಶ ಏನಂದರೆ, ಈಗ ನಾವೆಲ್ಲರೂ
ನಮ್ಮಮ್ಮಂದಿರ ಕೈ ರುಚಿಯನ್ನು ತಿಂದು ಬೆಳೆದವರು ಅಲ್ವಾ. ಇವಾಗ ನಾವೆಲ್ಲೋ ಯಾವುದೋ ಊರಿಗೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳೋಣ, ಒಂದು ವಾರ ಬೇರೆ ಯಾವುದೋ ಊರಲ್ಲಿದ್ದೆ, ಅಲ್ಲಿ ಯಾವ್ಯಾವುದೋ ಹೋಟ್ಲು ಅಲ್ಲಿ ಇಲ್ಲಿ ಎಲ್ಲ ತಿಂದ್ಬಿಟ್ಟೆ. ಆಮೇಲೆ ನಾವು ಮನೆಗೆ ಬಂದ ತಕ್ಷಣ ಅಮ್ಮ ಮಾಡಿದ ಅಡುಗೆಯನ್ನು ನಾವು ಸವಿತಾ ಇದ್ದಂಗೆ ನಮಗೆ ಟಕ್ಕಂತ ಗೊತ್ತಾಗೋಗುತ್ತೆ, ಓ ಇದು ಅಮ್ಮನ ಕೈಯಿನ ಅಡಿಗೆ. ಅದು ಯಾಕೆ? ಅಮ್ಮ ಅಡುಗೆ ಮಾಡಿದರೆ ಹೀಗೆ ಇರುತ್ತೆ, ಉಪ್ಪಿಟ್ಟು ಮಾಡಿದರೆ ಅಮ್ಮನ ಕೈ ರುಚಿ ಹೀಗೆ ಇರುತ್ತೆ, ಸಾಂಬಾರು ಮಾಡಿದರೆ ಅಮ್ಮ ಮಾಡಿದ ಸಾಂಬಾರು ಹೀಗೆ ಇರುತ್ತೆ. ಅದು ನಮಗೆ ಗೊತ್ತು. ಯಾಕೆ? ಅದನ್ನು ಮಾಡ್ತಾ ಇರೋವಂಥ ಕೈ ಒಂದು. ಪ್ರತಿ ಸತಿ ಮಾಡಿದಾಗಲೂ ಅಮ್ಮ ಹಾಗೆ ಮಾಡ್ತಾರೆ, ಹಾಗಾಗಿ ಸಾಂಬಾರು ಹಾಗೇ ಆಗುತ್ತೆ. ಅದು ನನಗೆ ಬಹಳ ಒಗ್ಗೋಗ್ಬಿಟ್ಟಿದೆ. ಅದು ನನಗೆ ಬಹಳ ಇಷ್ಟವಾದಂಥ ಒಂದು ರೀತಿಯ ಉತ್ಸಾಹವನ್ನು ಕೊಡುವಂಥದ್ದು, ಪ್ರೀತಿಯನ್ನು ಉತ್ಕಿಸೋವಂಥದ್ದು, ಶಕ್ತಿಯನ್ನು ಕೊಡುವಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದು ತಿಂದ ತಕ್ಷಣ ನನಗೆ ಗೊತ್ತಾಗುತ್ತೆ. ಕಳೆದ ಸರ್ತಿ ನಾವು ಅಂದ್ಕೊಂಡ್ವಿ ದೇವರಿದಾನೆ ಸೃಷ್ಟಿ ಮಾಡ್ದ ಅಂತ. ಅಮ್ಮ ಹೇಗೆ ಸಾಂಬಾರು ಸೃಷ್ಟಿ ಮಾಡಿದ್ರೆ ಪ್ರತಿ ಸತಿ ಒಂದೇ ಥರ ಇರುತ್ತೋ, ದೇವರು ಜಗತ್ತನ್ನು ಸೃಷ್ಟಿ ಮಾಡಿದಾಗ ಹಾಗೆ ಇರಬೇಕಿತ್ತಲ್ವಾ? ಆದರೆ ಹಂಗಿಲ್ವಲ್ಲ, ಅದು ಯಾಕೆ ಅಂತ ಪ್ರಶ್ನೆ ನಮಗೆ ಬರುತ್ತೆ. ಈಗ ಒಬ್ಬೊಬ್ಬರ ವ್ಯಕ್ತಿತ್ವದ ವಿಚಾರವನ್ನು ನಾವು ತಗೊಂಡ್ರೆ ಅದೆಷ್ಟು ವೈವಿಧ್ಯ, ಅದೆಷ್ಟು ನಾನಾ ರೀತಿಯ ಒಂದು ರೂಪಗಳನ್ನು ನಾವು ನೋಡ್ತೀವಿ. ಪ್ರತಿಯೊಂದರಲ್ಲೂ ಅಷ್ಟೇ, ಮನುಷ್ಯರಲ್ಲಿ ಹಾಗೇನೆ. ಈಗ ಮಾವಿನ ಹಣ್ಣು, ಇನ್ನೇನು ಮಾವಿನ ಹಣ್ಣಿನ ಕಾಲ ಶುರು ಆಗ್ತಾ ಇದೆ. ಅದೆಷ್ಟು ರೀತಿಯ ಮಾವಿನ ಹಣ್ಣುಗಳಿದೆ. ಒಂದೇ ರೀತಿಯ ಮಾವಿನ ಹಣ್ಣಿನಲ್ಲಿ ಅದೆಷ್ಟು ವಿಧಗಳಿವೆ. ಒಂದೇ ಮಾವಿನ ಹಣ್ಣಿನ ರೀತಿಯ ಮರದಲ್ಲಿ ಹುಟ್ಟುವಂಥ ಮಾವಿನ ಹಣ್ಣುಗಳು ಒಂದು ಹುಳಿ ಒಂದು ಸಿಹಿ. ಸೊ ಹೀಗೆ ಇದನ್ನೆಲ್ಲ ನಿರ್ಮಿಸ್ತಾ ಇರುವಂತಹ, ಇದನ್ನೆಲ್ಲ ಸೃಷ್ಟಿ ಮಾಡಿರುವಂತಹ ಕೈ ಒಂದೇ ಆದರೆ ಈ ರೀತಿಯ ವೈವಿಧ್ಯ ಯಾಕಿದೆ? ವೈವಿಧ್ಯ ಒಂದಿರಲಿ, ವೈವಿಧ್ಯ ಏನೋ ಓಕೆ ಪರವಾಗಿಲ್ಲಪ್ಪ, ಒಬ್ಬೊಬ್ರದೊಂದೊಂದು. ಬಟ್ ಒಬ್ಬೊಬ್ಬರ ಜೀವನ ಗತಿ ಒಂದೊಂದು ಥರ ಇರುತ್ತಲ್ಲ. ಈಗ ಪರೀಕ್ಷೆಯಲ್ಲಿ ಎಲ್ಲರೂ ಒಂದೇ ಥರ ಉತ್ತರ ಬರೆದಿರ್ತಾರೆ ಅಂತ ಅನ್ಕೊಳ್ಳೋಣ. ಎಲ್ರಿಗೂ 100/100 ಮಾರ್ಕ್ಸ್ ಬಂತು ಅಂತಲೇ ಅನ್ಕೊಳ್ಳೋಣ. ಈಗಷ್ಟೇ 10th ರಿಸಲ್ಟ್ಸ್ ಬಂತು, PUC ರಿಸಲ್ಟ್ಸ್ ಬಂತು. 100/100 ತೆಗೆದಿರೋಂಥ ಒಂದು 10 ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳೋಣ. ಆ 10 ಮಕ್ಕಳ ಜೀವನ ಮುಂದೆ ಒಂದೇ ಥರ ಇರುತ್ತೆ ಅಂತ ನಾವು ಅನ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ. ಒಬ್ಬೊಬ್ಬರು ಒಂದೊಂದು ಗತಿಯಲ್ಲಿ ಹೋಗ್ತಾರೆ, ಒಬ್ಬೊಬ್ಬರು ಒಂದೊಂದು ಪಥವನ್ನು ಹಿಡಿತಾರೆ. ಸೊ ಇವಾಗ ಚೆನ್ನಾಗಾಗ್ತಿದೆ ಅಂತ ಅಂದ್ಕೊಂಡು ಮಾತ್ರಕ್ಕೆ ಮುಂದಿನ 10 ವರ್ಷದಲ್ಲಿ ನಾನು ಇನ್ನಷ್ಟು ಚೆನ್ನಾಗಿ ಆಗೇ ಬಿಟ್ಟಿರ್ತೀನಿ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಏನೋ ಒಂದು ಬದಲಾವಣೆ ಬರ್ಬೋದು, ಏನೋ ತಿರುವು ಬರುತ್ತೆ. ಅದೇ ರೀತಿಯಲ್ಲಿ ಇವತ್ತು ನನಗೆ 100 ಬರಲಿಲ್ಲಪ್ಪ, ಬರೀ 90 ಬಂತು ಅನ್ಕೊ, ಬರೀ 35 ಬಂತು ಅಂದ್ಕೊಳ್ಳೋಣ. ಅದು ಯಾಕೆ ಅಷ್ಟೊಂದು ಜಾಸ್ತಿ? ಹಾಗೆ ಅಂದರೆ ನನ್ನ ಜೀವನ ಮುಗ್ದೋಯ್ತು ಅಂತಲ್ಲ? ಖಂಡಿತ ಇಲ್ಲ ಅಲ್ವಾ? ಸೊ ಜೀವನ ಗತಿ ಹೇಗೆ ಯಾವಾಗ ಬದಲಾಗುತ್ತೆ ಅಂತ ಗೊತ್ತಿಲ್ಲ. ಈ ಗೊತ್ತಿಲ್ಲದೆ ಇರೋಂಥ ಜೀವನ ಗತಿ ಸೃಷ್ಟಿ ಮಾಡಿರೋಂತಹ ಕೈ ಒಂದೇ ಅಂತ ನಾವು ನಂಬ್ತಾ ಇದ್ದೀವಿ. ಒಬ್ಬನೇ ದೇವರು, ಆ ಒಬ್ಬನೇ ದೇವರು ಇಷ್ಟನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಇಷ್ಟೆಲ್ಲ ವೈವಿಧ್ಯಮಯವಾದಂಥ ರೂಪಗಳು ನಮ್ಮ ಎದುರು ಕಾಣಿಸ್ತಾ ಇವೆ ಈಗ. ಅಂದರೆ ಈಗ ಆಗಲೇ ಸೃಷ್ಟಿಯಾಗಿರುವಂಥದ್ದು ನಮ್ಮ ಕಣ್ಣಿಗೆ ಈಗ ಕಾಣಿಸ್ತಾ ಇದೆ. ಮುಂದೆ ಏನಾಗುತ್ತೋ ನಮಗೆ ಗೊತ್ತೇ ಇಲ್ಲ. ಈಗಿರೋದ್ರ ಥರನೇ ನಡೆಯುತ್ತೆ ಅನ್ನೋಂಥ ಖಾತ್ರಿ ಇಲ್ಲ. ಸೊ ಆ ಒಂದು ವೈಚಿತ್ರ್ಯಗಳು, ಆ ಒಂದು ಏರುಪೇರುಗಳು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾ? ಯಾರು ಹೇಳೋದಕ್ಕೆ ಸಾಧ್ಯ ಅದನ್ನು ಅನ್ನೋದು ಈ ಒಂದು ಪ್ರಶ್ನೆಯ ತಾತ್ಪರ್ಯ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ DVಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.